ಏಕಾಏಕಿ ಕುಗ್ಗಿದ ಮೆಕ್ಕೆಜೋಳದ ಬೆಲೆ. ಉತ್ತಮ ಬೆಳೆ ಬಂದರೂ ಸರಿಯಾದ ಬೆಳೆ ಸಿಗದೆ ರೈತರು ಕಂಗಾಲು. ಹಾವೇರಿ ಜಿಲ್ಲೆಯಲ್ಲಿ ರೈತರ ಪರದಾಟ. ಜಿಲ್ಲೆಯಲ್ಲಿ ಈ ವರ್ಷ ಉತ್ತಮ ಮಳೆಯಾಗಿದೆ. ಹಾಗೆ ರೈತನು ಕೂಡ ಉತ್ತಮ ಬೆಳೆಯನ್ನು ಬೆಳೆಯುವಲ್ಲಿಯೂ ಯಶಸ್ಸು ಕಂಡಿದ್ದಾನೆ. ಈ ಪೈಕಿ ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುವ ಮೆಕ್ಕೆಜೋಳ ಬೆಳೆಗೆ ಸಿಗುತ್ತಿರುವ ಬೆಲೆಯಿಂದ ರೈತ ಕಂಗಾಲಾಗಿದ್ದಾನೆ. ಬೆಳೆಯನ್ನು ಉತ್ತಮವಾಗಿ ಬಂದಿದೆ, ಆದರೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಇಲ್ಲ. ರೈತ ಒಂದು ಬೆಳೆಯನ್ನು ಸರಿಯಾಗಿ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಬೆಳೆಯಬೇಕಾದ್ರೆ ಸಾಕಷ್ಟು ತೊಂದರೆಗಳಿರುತ್ತೆ. ಅದೆಲ್ಲವನ್ನು ಮೀರಿ ಬೆಳೆದ ಬೆಳೆ ಕೈಗೆ ಬಂದರೂ ಒಳ್ಳೆಯ ಬೆಲೆ ಇಲ್ಲದೆ ಪರದಾಡುವಂತಾಗಿದೆ ಎನ್ನುತ್ತಾರೆ ರೈತರು. ಇದುವರೆಗೂ ಕ್ವಿಂಟಲ್ಗೆ 2800 ರೂಪಾಯಿ ಇದ್ದ ಮೆಕ್ಕೆಜೋಳದ ಬೆಲೆ ಇದೀಗ ಏಕಾಏಕಿ ಕುಗ್ಗಿ 600 ರೂಪಾಯಿ ಕಡಿಮೆಯಾಗಿದ್ದರಿಂದ ರೈತನಿಗೆ ಹೊಡೆತ ಬಿದ್ದಂತಾಗಿದೆ ಎನ್ನುವ ರೈತರು ಶ್ರೀ ಕರ್ನಾಟಕದ ಜೊತೆಗೆ ಮಾತನಾಡಿದ್ದು ಹೀಗೆ. ಸರ್, ಅವರು ಮೊದಲೇ ಫಸ್ಟ್ಗೆ 2800, 29, 3000 ಹೇಳಿದರು. ಈಗ ಒಮ್ಮೆಲೆ ಸ್ಟಾರ್ಟಿಂಗ್ ಬರ್ತಾ ಬೆಳೆ ನಾವು ರೇಟ್ ಐತೆ ಅಂತೇಳಿ ಕಟಾವು ಮಾಡ್ಕೊಂಡು ಬಂದು ಹಾಕೋದಕ್ಕೆ ಅವರು ಇದ್ದಕ್ಕಿದ್ದಂಗೆ ರೇಟ್ ಡೌನ್ ಮಾಡಿಬಿಟ್ರು. ಮೈಸೂರಿಲ್ಲ ಆದಿಲ್ಲ ಅಂತೇಳಿ ಹೇಳ್ತಾರೆ ರೀ. ಅವ್ರು 2100, 2200 ರೂಪಾಯಿ ರೇಟ್ ಕೇಳ್ತಾರೆ ರೀ. ಮತ್ತು ಪೂರ್ತಿ ಈಗ 10 ದಿನ ಒಣಗಿಸ್ಯಾವ್ರಿ ನಾವು ಇಲ್ಲಿಗೆ. 10 ದಿನ ಒಣಗಿಸಿ ಅವಕ್ಕೆ 400 ರೂಪಾಯಿ ಅಂತ ಆಳು ತಮ್ಮಂದು 4-5 ಆಳು ತಮ್ಮಂದು ಎಲ್ಲ ಒಣಗಿಸಿ ಹಾಕ್ತೀವಿ ರೀ. ಒಮ್ಮಕ್ಲೆ ರೇಟ್ ಡೌನ್ ಮಾಡ್ಕೊಂಡು ನಾವು ಅಲ್ಲಿ ಇದನ್ನ ಒಣಗಿಸೋದಕ್ಕೆ ಆಗಂಗಿಲ್ಲ ರೀ. ಬೇರೆ ಕಾಲನು ಮತ್ತು ಬೇರೆ ಅಲ್ಲಿ ಹೊಲಗಳನ್ನು ಉಳುಮೆ ಮಾಡ್ಬೇಕು ರೀ, ಎಲ್ಲ ಬಿತ್ತನೆಯಾಗ ಮತ್ತು ರೆಡಿ ಮಾಡ್ಕೋಬೇಕು ರೀ. ಅವನ್ನೆಲ್ಲ ಬಿಟ್ಟು ಬರೀ ಇವರು ರೇಟ್ ಕಡಿಮೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ರೀ ಬಂದ ಟೈಮ್ನಾಗ. ಬೆನ್ನೆಲ್ಲ ಗಟ್ಟಿ ರೈತನ ಎಲ್ಲ ಮುರಿಯರದ ಒಟ್ಟರು. ಯಾಕಂದ್ರೆ ಒಬ್ಬ ಬಂಗಾರಿ ವ್ಯಾಪಾರಿಸ್ತ ಅವ್ ಏನೇನು ಕುಡಿಸ್ತಾನೋ ಏನೇನು ಮಾಡ್ತಾನೋ ಅದನ್ನ ಯಾರು ಕೇಳೋರಿಲ್ಲ. ಒಬ್ಬ ರೈತ ಚೊಕ್ಕ ಮಾಲ್ ಕೊಡ್ತಾನಂದ್ರು ಸಹಿತವಾಗಿ ಅವ್ಗೆ ಏನು ಮರ್ಯಾದೆ ಇಲ್ದಂಗೆ ಐತಿ. ಅವ 100 ಎಕರೆ ಆಸ್ತಿ ಹಿಡಿತಾನ ಬಂಗಾರ ಮಾರವ, ನಾನು ಒಂದು 10 ಎಕರೆ ಕಳ್ಕೊಂಡಾಕತ್ತೀನಿ. ಇರೋದು 2 ಎಕರೆ ಇರ್ತೈತಿ, ಕೊಟ್ಟು ಮಕ್ಕಳನ್ನ ಎಲ್ಲರೂ ದುಡ್ಯಾಕ ಕಳಿಸ್ತೀನಿ. ಇಂಥ ಪರಿಸ್ಥಿತಿ ರೈತಿಗೆ ಐತಿ. ಈಗ ಎಷ್ಟು ಬೆಲೆ ಕಡಿಮೆ ಆಗಿದೆ ನಿಮಗೆ? ಕ್ವಿಂಟಲ್ಗೆ ಎಷ್ಟಿತ್ತು, ಈಗ ಎಷ್ಟು ಕಡಿಮೆ ಆಗಿದೆ? ಈಗ ಸ್ವಲ್ಪ ದಿವಸದ ಹಿಂದ್ಲಿಂದ ಅಂದ್ರೆ ಈಗ 600 ರೂಪಾಯಿ ಕಡಿಮೆ ಆಗಿದೆ. 600 ರೂಪಾಯಿ ಕಡಿಮೆ ಆಗಿದೆ. ಕಡಿಮೆ. ಈಗ ಆ ಬೆಲೆ ಸಿಕ್ಕರೆ ರೈತ ಎಲ್ಲೋ ಒಂದ್ ಕಡೆ ತಾನು ಮಾಡಿರೋ ಖರ್ಚನ್ನ ಒಂದು ನಿಭಾಯಿಸ್ಕೊಳ್ಳೋಕೆ ಒಂದು ಅನುಕೂಲ ಆಗುತ್ತಲ್ಲ. ಈಗ ಅಷ್ಟರ ಮತ್ತು ನಮ್ಗೆ ರೈತರ ಕೈ ಸಿಕ್ಕರೆ ಒಂದು ಖರ್ಚು ಮಾಡಿದಕ್ಕೂ ಒಂದು ನಿಭಾಯಿಸೋಣಕ್ಕೆ ಶಕ್ತಿ ಐತಿ ರೈತ.